ನಮಸ್ತೆ ಆತ್ಮೀಯರೇ. ಈಗ ನಮ್ಮ ಕೊಳಗಾಪುರ ಅಲ್ವಾ, ಅಲ್ಲಿ ಇವಾಗ ಇವತ್ತು ನಾವು ಇವತ್ತಿಂದ ಸ್ವಲ್ಪ ಈ ರೋಡ್ ಸೈಡ್ಗೆ ಹಾಕಬೇಕಾಗಿರೋಂಥ ಈ ಕ್ರೋಟನ್ ಗಿಡಗಳನ್ನ, SBM ಗಿಡಗಳನ್ನ, ಆಮೇಲೆ ಸಿಲ್ವರು ಇವೆಲ್ಲ ಇಲ್ಲಿ ತಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಅದು ಇವತ್ತು ಪ್ಲಾಂಟೇಶನ್ ಆಗುತ್ತೆ. ಪ್ಲಾಂಟೇಶನ್ ಆಗೋದ್ರಲ್ಲಿ ಈಗ ನಾವೀಗ ತೆಂಗಿನ ಗಿಡ ಈಗ ಆಲ್ರೆಡಿ ಒಂದು ಅರ್ಧ ಭಾಗ ಗಿಡ ಪ್ಲಾಂಟೇಶನ್ ಜಾಗಕ್ಕೆ ಹೋಗಿದೆ, ಇನ್ನು ಉಳಿದಿದ್ದಿಲ್ಲ ಇದೆ. ಇವತ್ತು ಒಂದು ಸುಮಾರಾಗಿ ಒಂದು ಮಳೆ ಆಯಿತು. ನಮ್ಮಲ್ಲಿ ಬರುವಂಥ ಈ ಕಸಗಳನ್ನೆಲ್ಲ ನಾವು ಈ ರೀತಿ ಒಂದು ಕಡೆ ಇಟ್ಕೊಳ್ತಾ ಇದ್ದೀವಿ. ಹಾಗೆ ನಮಗೆ ಬೇಕಾದಂಥ ಇಲ್ಲಿ ಕಂಪ್ಲೀಟು ಎಲ್ಲ ಕಪ್ಪು ಮಣ್ಣೆ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ಕೆಂಪು ಮಣ್ಣನ್ನು ಈ ರೀತಿ ತಂದ್ಕೊಳ್ತೇವೆ. ತಂದ್ಕೊಂಡೆಲ್ಲ ಆದಮೇಲೆ ಈಗ ವರ್ಮಿಂಗ್ ಕಾಂಪೋಸ್ಟ್ನ ಸಮೇತ ಈ ರೀತಿ ಚೀಲದಲ್ಲೇ ಇಟ್ಟಿರ್ತೇವೆ. ನಾವು ಗಿಡಕ್ಕೆ ನಡೋವರೆಗೂ ಅದನ್ನು ಹೊರಗಡೆಗೆ ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಆಗೋಕ್ಕೆ ಬಿಡೋಲ್ಲ. ಇದನ್ನು ಚೀಲದಲ್ಲೇ ಕಟ್ಟಿರ್ತೀವಿ, ಚೀಲದಲ್ಲೇ ಇದನ್ನ ಬಿಡ್ತೀವಿ. ಹಾಗೆಯೇ ಇಲ್ಲಿ ನಮಗೆ ಇಲ್ಲಿ ಜಟ್ರೋಪ ಲೈನ್ನ ಇಲ್ಲ ರೆಡಿ ಮಾಡ್ತಾಯಿದ್ದೀವಿ. ಜಟ್ರೋಪ ಲೈನ್ಗೆ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಈಗ ನಾವು ಆಗಲೇ ಕೆಂಪು ಮಣ್ಣನ್ನು ಇಲ್ಲಿ ಹಾಕಿದ್ದೇವೆ. ಕೆಂಪು ಮಣ್ಣನ್ನು ಇಲ್ಲಿ ಹಾಕಿ ಇಲ್ಲಿ ಬಿಟ್ಟಿದ್ದೇವೆ. ಇಲ್ಲಿ ಬಿಟ್ಟು ಇದಕ್ಕೆ ಈ ಮಣ್ಣೆಲ್ಲ ಸೆಟ್ ಆದಮೇಲೆ ನಾವಿಲ್ಲಿ ಜಟ್ರೋಪ ಅದ ಗಿಡವನ್ನು ನಾವು ಇಲ್ಲಿ ನಿಮಗೆ ತಂದು ಇಟ್ಕೊಂಡಿದ್ದೇವೆ. ಹೀಗೆ ಬೇಲಿಯ ಪಕ್ಕದಲ್ಲಿ ಎಲ್ಲ ಕೆಲಸ ನಡೀತಾ ಇದೆ. ಹೀಗೆ ಇದೆಲ್ಲ ಗ್ರೀಸಿಡಿಯಾ, ಇದು ಜಟ್ರೋಪದ ಗಿಡ. ಈ ರೀತಿ ನಾವು ಕವರಲ್ಲಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಕೊಂಡು ನಾವು ಬೇಲಿ ಪಕ್ಕದಲ್ಲಿ ಇದನ್ನು ಪ್ಲಾಂಟೇಶನ್ ಮಾಡಬೇಕು. ಅದಕ್ಕೆಲ್ಲ ಇಲ್ಲಿ ಗಿಡಗಳೆಲ್ಲ ಇಲ್ಲಿ ತಂದು ಇಟ್ಟಿದ್ದೇವೆ. ಈ ಥರ ಕವರಲ್ಲಿ ರೆಡಿಯಾಗಿ ಇಟ್ಟಾಗ ಅದು ನಮಗೆ 100ಕ್ಕೆ 100 ಜರ್ಮಿನೇಷನ್ ಬರ್ತದೆ. ಜಟ್ರೋಪನ್ನು ನೀವು ಕಡ್ಡಿಯನ್ನೇ ಹಾಕೋದಾದರೆ ಫೆಬ್ರವರಿ ತಿಂಗಳು ಬೆಸ್ಟು. ಫೆಬ್ರವರಿ ತಿಂಗಳು ಹಾಕೋದು ತುಂಬ ಅದ್ಭುತ. ಗಿಡವನ್ನು ನೀವು ಹಾಕಬಾರ್ದ್ರೆ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಮಾಡೋದು ನಿಮಗೆ ಭಾಳ ಚೆನ್ನಾಗಿ ಅದು ಬರ್ತದೆ. ಇದೆಲ್ಲ ಗ್ಲೀಸಿಡಿಯದ ಗಿಡ ಇಲ್ಲಿ ಇದೆ. ಹಾಗೆ ಜಮೀನಿನ ಮಾಲೀಕರು ಜಮೀನು ತಗೊಂಡು ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂದ್ಬಿಟ್ಟು ಒಂದು 5 ತೆಂಗಿನ ಗಿಡಗಳನ್ನು ಇಲ್ಲಿ ಹಾಕಿದ್ದಾರೆ. ಈ 5 ತೆಂಗಿನ ಗಿಡಗಳು ಇದರಲ್ಲಿ ಈಗ ಅದನ್ನ ನೋಡಿಕೊಂಡು ನಾವು ಮುಂದಿನ ಗಿಡಗಳಿಗೆ ನಾವು ಇಲ್ಲಿ ಡಿಸೈನ್ ಮಾಡ್ತಾಯಿದ್ದೇವೆ. ಇದು ಇವಾಗ ರಸ್ತೆ ಪಕ್ಕದಲ್ಲಿ ಈ ರೀತಿ ಕ್ಲೀನಾಗಿ ಎಡಗಡೆ ಬಲಗಡೆ ಈಗಾಗಲೇ ತೆಂಗಿನ ಗಿಡಗಳ ಸಾಲುಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಲೇ ಪಕ್ಕದಲ್ಲೇ ವರ್ಮಿಂಗ್ ಕಾಂಪೋಸ್ಟನ್ನು ಇಟ್ಟಿದ್ದೀವಿ. ನಾವು ನಡಬೇಕಾದ್ರೆ ಹೀಗೆ ಇಷ್ಟೇ ಇರಬೇಕು. ನಿಮಗೆ 2 ಎಲೆ ಅಥವಾ 4 ಎಲೆ, 2 ಎಲೆ 4 ಎಲೆ ಮೇಲೆ ಇರಬಾರ್ದು. ಅದು ಚಿನ್ನಲ್ಲೇ ಇದನ್ನ ಹೋಲ್ ಮಾಡ್ಕೊಳ್ಬೇಕು. ಹೋಲ್ ಮಾಡ್ಕೊಂಡಾಗ ಗುಂಡಿ ನಮ್ಮ ಪ್ಲಾಸ್ಟಿಕ್ ಕವರ್ ಎಷ್ಟು ಒಳಗಡೆ ಹೋಗ್ತದೆ ಅಷ್ಟು ಗುಂಡಿ ಮಾತ್ರ ಇದು ಇರಬೇಕು ಅಷ್ಟೇ. ಜಾಸ್ತಿ ನಮಗೆ ಅಲ್ಲಿ ಇರಬಾರ್ದು. ಅದರಲ್ಲಿ ಎಷ್ಟು ಗಿಡಗಳು ಚಿಕ್ಕದಾಗಿ ನಡ್ತೀವಿ ಆ ಗಿಡ ಅಷ್ಟು ನಿಮಗೆ ಚೆನ್ನಾಗಿ ಬರ್ತದೆ. ಈಗೆಲ್ಲ ಸಾಲುಗಳೆಲ್ಲ ರೆಡಿಯಾಗಿದೆ. ರಸ್ತೆಯಲ್ಲಿ ಈ ಥರ ಎಲ್ಲ ಈ ಕಚಡಗಳನ್ನೆಲ್ಲ ತೆಗೆದು ಈಗ ಹೊರಗಡೆ ಹಾಕಿಬಿಟ್ರೆ ನಮಗೆ ರೋಡು ರಸ್ತೆ ಭಾಳ ಚೆನ್ನಾಗಿ ನೀಟಾಗಿ ಬರ್ತದೆ. ಸಾಯಂಕಾಲ ಸ್ವಲ್ಪ ಮಳೆ, ತುಂತುರು ಮಳೆ ಬಂತು. ಅದು ನಾವು ಸಾಧಾರಣ ಇಲ್ಲೇ ಹೋಗಿ ಪ್ಲಾಂಟೇಶನ್ ಮಾಡಿದ್ರು ಒಂದು ಮಳೆ ನಮಗೆ ವರವಾಗೇ ಇರುತ್ತೆ. ಮಳೆನೂ ಮಿತವಾಗಿ ಬೀಳಬೇಕು, ಬೀಳದೇನೂ ಇರಬಾರ್ದು. ನಮ್ಮ ದೇಶದಲ್ಲಿ ಈಗ ನಾವು ಸ್ಪ್ರಿಂಕ್ಲರ್ ಜೆಟ್ಟು ಇಟ್ಕೊಂಡಾಗೆ ಮಿತವಾಗಿ ನಾವು ಮಳೆನೇ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದಾದರೆ ನಮಗೆ 1 ವರ್ಷಕ್ಕೆ ಬಿಡೋ ಮಳೆನ ಸಾಧಾರಣ ನಾವು ಒಂದು 10 ವರ್ಷಕ್ಕೆ ಮೇಂಟೈನ್ ಮಾಡ್ಕೊಳ್ಬೋದು. ಆದರೆ ಮಳೆ ಯಾರ ಹಿಡಿತದಲ್ಲೂ ಇಲ್ಲ. ಅದು ಯಾವಾಗ ಬೇಕು, ಪ್ರಕೃತಿಗೆ ಯಾವಾಗ ಬೇಕು ಅದನ್ನು ಕೊಡುತ್ತೆ. ಅದು ಹೀಗೆ ಕೊಡಬೇಕು, ಇಷ್ಟೇ ಕೊಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಿ. ಒಂದು ಟೈಮಲ್ಲಿ ಒಬ್ಬರಿಗೆ ಮಳೆ ಬೇಕಾಗುತ್ತೆ, ಒಬ್ರಿಗೆ ಮಳೆ ಬೇಕಾಗೋದಿಲ್ಲ. ಅದೆಲ್ಲ ಪ್ರಕೃತಿ ಏನು ಮಾಡುತ್ತೆ ಅಂದರೆ ಯಾವಾಗ ಬೇಕೋ ಅವಾಗ ಅದನ್ನು ಕೊಟ್ಕೊಂಡು ಬರುತ್ತೆ. ಹೀಗೆ ಈಗೆಲ್ಲ ಗ್ಲೀಸಿಡಿ ಎಲ್ಲವನ್ನು ಸಾಲನ್ನು ಹಾಕಿದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು ಕಡ್ಡಿಗಳೆಲ್ಲ, ಗ್ಲೀಸಿಡಿಯ ಕಡ್ಡಿಗಳೆಲ್ಲ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಗ್ಲೀಸಿಡಿಯನ್ನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಇದು ಬೇರೆ ಬೇರೆ ಕಡೆಗೆ ನಾವು ಪ್ಲಾಂಟೇಶನ್ ಮಾಡಬೇಕು. ಸುಮಾರು ಕನಿಷ್ಠ ನಿಮ್ಮ ಜಮೀನಲ್ಲಿ 1 ಎಕರೆಗೆ 2000 ಅಗಸೆ, 2000 ಗ್ಲೀಸಿಡಿಯ, 2000 ನುಗ್ಗೆ ಇರಲೇಬೇಕು. ಹಳೆ ತೋಟ ಮಾಡ್ಕೊಂಡಿರೋರು
ಅಲ್ಲಿ ನಾವು ನೈಟ್ರೋಜನ್ ಫಿಕ್ಸೇಷನ್ಗೆ ಅಗಸೆ ಗ್ಲಿಸಿಡಿಯನ್ನು ಡೆವಲಪ್ ಮಾಡ್ಕೋಬೇಕಂದ್ರೆ ಅಲ್ಲಿ ನಿಮಗೆ ಹಳೇ ತೋಟದಲ್ಲಿರೋರಿಗೆ ಅಗಸೆ ಮತ್ತು ನುಗ್ಗೆ ಬರೋದು ಕಷ್ಟ. ಯಾಕೆಂದರೆ ನರಳಿನಲ್ಲಿ ಹಳೇ ತೋಟದಲ್ಲಿ ಈಗ ನಿಮಗೆ ನೋಡ್ಬೋದು, ಈಗ ಅಲ್ಲೊಂದು ಹಳೆ ತೋಟ ಇದೆ. ಹಳೆ ತೋಟದೊಳಗೆ ಈಗ ನೈಟ್ರೋಜನ್ ಫಿಕ್ಸೇಷನ್ಗೆ ನೀವು ಮಾಡಬೇಕಂದ್ರೆ ನಿಮಗೆ ಅಗಸೆ ಮತ್ತು ನುಗ್ಗೆಯಲ್ಲಿ ಬರೋದಿಲ್ಲ, ಬಂದ್ರೂ ಅದಕ್ಕೆ ಅಷ್ಟು ತಾಕತ್ತಿರೋದಿಲ್ಲ. ಆದರೆ ಗ್ಲಿಸಿಡಿಯನ್ನು ಮಾತ್ರ ನೀವು ಅಲ್ಲಿ ಏನು ಮಾಡಬೇಕಂದ್ರೆ ಹೆಚ್ಚಾಗಿ ಹಾಕ್ಕೊಳ್ಬೇಕು. ಒಂದು ಕನಿಷ್ಠ 1 ಎಕರೆಗೆ ನೀವು ಯಾವುದೂ ಬೇರೆ ಗಿಡಗಳಿಲ್ಲ ಅಂದರೆ ಒಂದು 3000 ಗ್ಲಿಸಿಡಿಯ ಇದ್ದರೆ ಆ ಗ್ಲಿಸಿಡಿಯನ್ನ ನಟ್ಟು 1 ವರ್ಷ ನೀವು ಬಿಟ್ಟುಬಿಡಬೇಕು. ಬಿಟ್ಟು ಅದೊಂದು ಸ್ವಲ್ಪ ದೊಡ್ಡದಾಗಿ ಬುಡ ಎಲ್ಲ ಚೆನ್ನಾಗಿ ಗಟ್ಟಿಯೆಲ್ಲ ಆದಮೇಲೆ ವರ್ಷಕ್ಕೆ 4 ಸಾರಿ ಅದನ್ನ ಕಟ್ ಮಾಡ್ಕೊಳ್ಬೋದು. ನೀವು 4 ಸಾರಿ ಕಟ್ ಮಾಡ್ಬೋದು, ಕನಿಷ್ಠ ಅಂದರೆ 4 ಸಾರಿ ಕಟ್ ಮಾಡ್ಬೋದು. 4 ಸಾರಿ ಕಟ್ ಮಾಡೋದು ಬೇಡಪ್ಪ ಅಂತೇಳಿ ನನಗೆ 3 ಸಲ ಕಟ್ ಮಾಡ್ತೀನಿ ಅಂದರೆ 3 ಸಲ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೀವು ಕಟ್ ಮಾಡೋದಾದರೆ ಹೇಗೆ, ಜೂನ್ ತಿಂಗಳಿಗೆ ಮೊದಲು ಸಲ ಕಟ್ ಮಾಡ್ತೀರಿ. ಜೂನು ಕಟ್ ಮಾಡಿದ್ಮೇಲೆ ಸೆಪ್ಟೆಂಬರಿಗೆ ಕಟ್ ಮಾಡ್ಬೋದು. ಸೆಪ್ಟೆಂಬರ್ ಆದಮೇಲೆ ಡಿಸೆಂಬರ್ ಆದಮೇಲೆ ಮಾರ್ಚ್ ಆದಮೇಲೆ ಪುನಃ ಜೂನ್, ಹೀಗೆ ಕಟ್ ಮಾಡ್ಕೊಬೋದು. ಅಥವಾ 4 ತಿಂಗಳಿಗೆ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು. ಅಥವಾ ವರ್ಷದಲ್ಲಿ 2 ಸಲ ಕಟ್ ಮಾಡ್ತೀನಿ ಅಂದರೆ ಎಲ್ಲ ಬಲ್ತೋಗ್ತದೆ ಕಡ್ಡಿ, ಹಾಗೂ ಮಾಡ್ಬೋದು, ತೊಂದರೆ ಏನಿಲ್ಲ. 6 ತಿಂಗಳಿಗೆ ಮಾಡೋದ್ರಲ್ಲಿ ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಶ್ರಮ ಅನ್ನಿಸ್ತದೆ. ಕಡ್ಡಿ ಎಲ್ಲ ಬಲ್ತೋಗಿರ್ತದೆ, ಗಿಡ ಎಲ್ಲ ದೊಡ್ಡದಾಗಿ ವಿಶಾಲವಾಗಿ ಹೋಗುತ್ತೆ. ಮತ್ತು ಯಾವುದೋ ಪಕ್ಕದಲ್ಲಿ ನಟ್ಟಿರೋ ಗಿಡಕ್ಕೆ ಅದೇನಾದರೂ ನರಳು ಕೊಡ್ತಾ ಇದೆ ಅಂದರೆ ನೀವು ಆವಾಗ ಕೊಂಬೆ ರಂಗೆಯನ್ನು ನೀವು ಕಟ್ ಮಾಡಿ ಇಟ್ಕೋಬೋದು. ಮತ್ತು ವರ್ಷಕ್ಕೆ 1 ಸಲ ಕಟ್ ಮಾಡೋದು ಅಂದರೆ ಅದು ಭಾರಿ ಕಷ್ಟ, ಗಿಡ ಭಾಳ ದೊಡ್ಡದಾಗಿ ಬೆಳೆದ್ಬಿಟ್ಟಿರ್ತದೆ. ಅದ್ರ ಬದಲು ನಿಮ್ಮ ಅನುಕೂಲಕ್ಕೆ ನಾನು ಹೇಳೋದಾದರೆ, ನನ್ನ ಒಂದು ಅನುಭವದಲ್ಲಿ ಹೇಳೋದಾದರೆ, ನೀವು 3 ತಿಂಗಳಿಗೆ 1 ಸಲ ಕಟ್ ಮಾಡ್ಕೊಳ್ಳೋದು ಉತ್ತಮ. 3 ತಿಂಗಳಿಗೆ 1 ಸಲ ಕಟ್ ಮಾಡೋಕ್ಕಾಗಲಿಲ್ಲ ಅಂದರೆ 4 ತಿಂಗಳಿಗೆ 1 ಸಲ ನೀವು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಕಟ್ ಮಾಡೋಕ್ಕೂ ಸರಳ ಆಗ್ತದೆ. ಮತ್ತು ಅದರಲ್ಲಿರೋ ಪಕ್ಕದ ಗಿಡಗಳಿಗೆ ಅದರದ್ದು ನರಳು ಬೇಗ ಆಗೋದಿಲ್ಲ. ಅದರಿಂದ ನೀವು ಗ್ಲಿಸಿಡಿಯವನ್ನು 3 ತಿಂಗಳಿಗೆ 1 ಸಲ ಕಟ್ ಮಾಡಿ ಹಾಕಿದ್ರೆ ಕಡಿಮೆ ಅಂತ ಹೇಳಿದ್ರೆ, ಒಂದು ಗ್ಲಿಸಿಡಿಯದಲ್ಲಿ ನಿಮಗೆ 10 kg, 1 ಸಲ ಕಟ್ ಮಾಡೋಕೆ ಒಂದು 10 kg ಸಿಕ್ಕಿದ್ರೆ ನೀವು ಒಂದು 3 ಸರಿ ಕಟ್ ಮಾಡಿದ್ರೆ ಒಂದು 30 kg ನಿಮಗೆ ಸೊಪ್ಪು, ಕಡ್ಡಿ, ಸರಿದು ಎಲ್ಲ ಸಿಕ್ತು ಅಂತ ಹೇಳಿದ್ರೆ, ಮಲ್ಚಿಂಗ್ ಸಿಕ್ತು ಅಂದರೆ ಅದು ಲೈವ್ ಮಲ್ಚಿಂಗ್ ನಿಮಗೆ ಹಸಿರು ತೊಪ್ಪೆ ಗೊಬ್ಬರಕ್ಕಾದರೂ ಬಳಸ್ಕೊಳ್ಬೋದು, ಅಥವಾ ಹಾಗೆ ಮಣ್ಣಿಗೆ ಅದು ಮಿಕ್ಸ್ ಮಾಡಿಸ್ಬೋದು, ಅಥವಾ ನಿಮ್ಮ ಗಿಡದ ಸುತ್ತ ಬೇಕಾದ್ರೆ ಮಲ್ಚಿಂಗ್ ಮಾಡ್ಬೋದು. 30 kg ನಿಮಗೆ ಸಿಕ್ತು ಅಂತ ಹೇಳಿದ್ರೆ, ಕನಿಷ್ಠ ಅಂತ ಹೇಳಿದ್ರೆ ನಾನು ಹೇಳ್ತೀನಲ್ಲ, 1 kg ಸತ್ತೆ ನಿಮ್ಮ ಭೂಮಿಯಲ್ಲಿ 120 ಲೀಟರ್ ನೀರು ಇಂಗಿಸಿ ಇಟ್ಕೊಳ್ಳೋ ಸಾಮರ್ಥ್ಯ ಅದಕ್ಕೆ ಇರುತ್ತೆ. ಹಾಗೆ ಒಂದು 3,000 to 4,000 ಲೀಟರ್ ನೀರನ್ನು ಭೂಮಿ ಹಿಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಸಿಗ್ತದೆ. ಗ್ಲಿಸಿಡಿಯ ಒಂದೇ ನಿಮಗೆ ಸಾಕು. ನಿಮಗೆ ಇಲ್ಲ ಎಲ್ಲ ಕಡೆ ನನಗೆ ಹಾಕೋದಾಗೋದಿಲ್ಲ, ಕಷ್ಟ ಅಂತಂದರೆ ನಿಮ್ಮ ಬೇಲಿಯ ಸುತ್ತನಾದರೂ ಹಾಕ್ಕೊಳ್ಬೋದು. ನೀವು ಬೇಲಿಯ ಸುತ್ತ ಅಂತ ಹೇಳಿದ್ರೆ, ಈಗ 1 ಎಕರೆಗೆ ಒಂದು 800 to 900 ಅಡಿ ಸ್ಕ್ವೈರ್ ಫೀಟ್ ಬರ್ತದೆ ಸುತ್ತ. ಅಲ್ಲಿ ನೀವು ಒಂದು ಅಡಿಗೆ ಒಂದು ಕಡ್ಡಿ ಹಾಕ್ಕೊಂಡ್ರೂ ಒಂದು 800 ಕಡ್ಡಿ ಹಾಕ್ಕೊಳ್ಬೋದು. ಹಾಗೆ ಗ್ಲಿಸಿಡಿಯವನ್ನು ನೀವು ಆದಷ್ಟು, ತುಂಬ ಜನ ಅದ್ರದ್ದು ಬೇರೆ ಹಾಗೆ ಮಾಡಿಬಿಡ್ತದೆ ಹೀಗೆ, ಎಲ್ಲ ವಿಜ್ಞಾನಿಗಳೇ ನಡಕ್ಕಾಗದೇ ಇರೋನು, ಅದ್ಯಾರೋ ಹೇಳ್ತಾರಲ್ಲ, ಕುಣಿಯಕ್ಕೆ ಬರದೇ ಇರೋನು ನೆಲ ಡೊಂಕು ಅಂತ ಹೇಳಿದಾಗೆ ಇವರು ಮಾಡೋದೇ ಇಲ್ಲ. ಆದರೆ ಅದನ್ನೆಲ್ಲ ಅದಕ್ಕೆ ಏನೋ ಒಂದು ಉಪ್ಪು ಖಾರ ಹಾಕ್ಬಿಟ್ಟು ಜನ ಏನಾಗಿದೆ ಅಂದರೆ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳಿ, ಸೋಂಬೇರಿಗಳಾಗಿದ್ದಾರೆ. ಸೋಂಬೇರಿಗಳಂತ ಹೇಳಿದ್ರೆ ತಮ್ಮ ದೇಹವನ್ನು ಎಲ್ಲೂ ಬಳಸ್ತಾ ಇಲ್ಲ. ದೇಹವನ್ನು ನಾವು ಬಳಸ್ತಾ ಇರೋದ್ರಿಂದ ನಮಗೆ ಅನೇಕ ಕಾಯಿಲೆಗಳು ಬರೋಕ್ಕೆ ಕಾರಣ ಏನಂದರೆ, ನಮ್ಮ ದೇಹವನ್ನು ನಾವು ಎಲ್ಲೂ ಬಳಸ್ತಾ ಇಲ್ಲ. ಈ ದೇಹವನ್ನು ಹೆಚ್ಚು ಬಳಸಿ, ಈ ದೇಹವನ್ನು ಹೆಚ್ಚು ಬಳಸೋದು ಅಂದರೆ ಎಲ್ಲ ರೀತಿಯ ಕೆಲಸ ಚಟುವಟಿಕೆ ನೋಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನು ಮಾಡ್ಕೊಳ್ಬೇಕು, ಓಡಾಡಬೇಕು, ವಾಕ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಕಚೇರಿ ಕೆಲಸ ಮಾಡಬೇಕು, ಸ್ನೇಹಿತರ ಜೊತೆ ಸೇರಬೇಕು, ಓಡಾಡಬೇಕು, ತಿರುಗಾಡಬೇಕು. ಎಲ್ಲದಕ್ಕೂ ವೆಹಿಕಲ್ ಅಂತ ಓಡಾಡಬೇಡಿ, ಇದು ಅವಲಂಬಿಸಬೇಡಿ. ಕೈ ಕಾಲಿಗೆ ಸ್ವಲ್ಪ ಕೆಲಸ ಕೊಡಿ. ನಮ್ಮ ಕಾಲುಗಳನ್ನು ಆದಷ್ಟು ಬಳಸಬೇಕು, ಕೈಗಳನ್ನು ಆದಷ್ಟು ಬಳಸಬೇಕು, ತಲೆಯನ್ನು ಬಳಸಬೇಕು, ಕಣ್ಣನ್ನು ಬಳಸಬೇಕು, ಹಲ್ಲನ್ನು ಬಳಸಬೇಕು, ನಾಲಿಗೆಯನ್ನು ಬಳಸಬೇಕು. ಎಲ್ಲ ಅಂಗಾಂಗಗಳನ್ನು ನೀವು ಎಷ್ಟು ಬಳಸ್ತಾ ಇರ್ತೀರಿ ಅದಷ್ಟು ನಿಮಗೆ ಆಯಸ್ಸು ಮತ್ತು ಆರೋಗ್ಯ ಹೆಚ್ಚಾಗ್ತದೆ. ಯಾವಾಗ ನೀವು ಅವುಗಳಿಗೆಲ್ಲವನ್ನು ವಿಶ್ರಾಂತಿ ಕೊಟ್ಬಿಟ್ರೆ, ನೀವು ವಿಶ್ರಾಂತಿ ಕೊಡದೇ ಇರೋದು ಯಾವುದಕ್ಕಪ್ಪ ಅಂದರೆ ಹೊಟ್ಟೆ ಭಾಗಕ್ಕೆ ವಿಶ್ರಾಂತಿ ಕೊಡ್ತಾ ಇಲ್ಲ. ಯಾಕೆಂದರೆ ತಿಂದ್ಬಿಡ್ತೀರಿ, ಆ ಹೊಟ್ಟೆ ಭಾರಿ ಕಷ್ಟಪಡ್ತಾ ಇದ್ದಾವೆ. ಹೊಟ್ಟೆಗೆ ಬೇಕಾದರೆ ವಿಶ್ರಾಂತಿ ಕೊಡಿ, ಬಾಕಿ ಅಂಗಾಂಗಗಳಿಗೆ ಹೆಚ್ಚು ಕೆಲಸ ಕೊಡಿ. ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಹೆಚ್ಚು ಕೆಲಸ ಕೊಟ್ಟಷ್ಟು ನಿಮ್ಮ ಆರೋಗ್ಯ ಆಯಸ್ಸು ಹೆಚ್ಚಾಗ್ತದೆ, ಮತ್ತು ಅದು ಬಾಳಿಕೆಗೆ ಬರ್ತದೆ. ಅದೇ ಹೇಳ್ತಾರೆ, ಸುಮ್ಮನೆ ನಿಂತಿರೋ ವೆಹಿಕಲ್ಲು ಗ್ಯಾರೇಜ್ಗೆ ಹೋಗ್ತದೆ, ಓಡಾಡ್ದಿರೋ ದೇಹ ಆಸ್ಪತ್ರೆಗೆ ಹೋಗ್ತದೆ ಅಂತ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವ ಗಾಡಿಯನ್ನು ನಾವು ವಸ್ತುವನ್ನು ತಗೊಂಡು ಸುಮ್ಮನೆ ನಿಲ್ಲಿಸ್ಬಿಟ್ರೆ ಅದು ಗ್ಯಾರಂಟಿ ಹೋಗ್ತದೆ. ಹಾಗೆ ಈ ದೇಹವನ್ನು ನಾವು ಯಾವಾಗ ಬಳಸ್ತಾನೆ ಇಳಿಸ್ತೀವಿ ಅದು ಬೇಗ ಆಸ್ಪತ್ರೆಗೆ ಹೋಗ್ತದೆ. ಅದರಿಂದ ನಮ್ಮ ದೇಹವನ್ನು ಹಿತಮಿತವಾಗಿ ಬಳಸ್ಕೊಂಡು ನಿಮ್ಮ ವಯೋಮಾನಕ್ಕೆ ತಕ್ಕಂತೆ ನಿಮ್ಮ ದೇಹವನ್ನು ನೀವು ಚೆನ್ನಾಗಿ ಬಳಸಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿರೋದು ಕಾಯಕವೇ ಕೈಲಾಸ ಅಂತ. ಯಾರೂ ಕೂಡ ಅಷ್ಟೇ, ಒಬ್ಬ ರಾಷ್ಟ್ರಪತಿಯಿಂದ ಹಿಡಿದು
ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಒಂದು ಮಠಾಧಿಪತಿಗಳಿಂದ ಹಿಡಿದು ಎಲ್ಲರಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ದೇಹಕ್ಕೆ ಸ್ವಲ್ಪ ಕೆಲಸ ಕೊಡಬೇಕು, ನೀವು ಕಾಯಕ ಮಾಡಬೇಕು. ನೀವು ಕಾಯಕ ಮಾಡ್ದೇ ಕೇವಲ ಬೋಧನೆಯಲ್ಲೇ ಕೆಲವು ಜನ ಸಮಯವನ್ನು ತಳ್ಕೊಂಡು ಆಯಸ್ಸು ಆರೋಗ್ಯ ಎರಡನ್ನ ಕಳ್ಕೊಳ್ತಾ ಇದ್ದಾರೆ. ಬೋಧನೆ ಎಲ್ಲ ಕಡೆ ಸಿಗ್ತದೆ ಬೋಧನೆ, ಆದರೆ ಕಾಯಕ ಇದೆಯಲ್ಲ, ದೇಹವನ್ನು ನಾವು ದಂಡಿಸೋದು, ದೇಹಕ್ಕೆ ಕೆಲಸ ಮಾಡೋದಿದೆಯಲ್ಲ, ಅದನ್ನು ನಾವೇ ಮಾಡಬೇಕು. ಈಗ ನಮ್ಮ ಕೆಲಸವನ್ನು ನಮ್ಮ ಪರವಾಗಿ ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ನಮ್ಮ ದೇಹದ ಆರೋಗ್ಯಕ್ಕೆ ನಾವೇನು ಮಾಡಬೇಕು, ನಮ್ಮ ದೇಹವನ್ನು ನಾವೇ ಬಳಸಬೇಕು. ನಮ್ಮ ದೇಹವನ್ನು ನಾವು ಯಾವಾಗ ಬಳಸ್ತೇವೆ, ಓಡಾಡೋದು, ತಿರುಗಾಡೋದು, ಮನೆಯಲ್ಲಿ ಕಸ ಗುಡಿಸೋದು, ಎಟ್ಲೀಸ್ಟ್ ನಾವು ಊಟ ಮಾಡಿದ ಪ್ಲೇಟ್ನಾದರೂ, ನಾವು ಕುಡಿದಿದ್ದ ಗ್ಲಾಸ್ನಾದರೂ ನಾವು ತೊಳೆಯದೇ ಇದ್ದರೆ ಅದಕ್ಕಿಂತ ಒಂದು ದೊಡ್ಡ ಒಂದು ಇದು ಯಾವುದೂ ಇಲ್ಲ. ಅದರಿಂದ ದೇಹವನ್ನು ಆದಷ್ಟು ಬಳಸಿ ಭೂಮಿಯನ್ನು ಉಳುಮೆ ಮಾಡೋದನ್ನ ಕಡಿಮೆ ಮಾಡಿ, ಗಿಡಗಳು ಒಂದು ಸಲ ಪ್ಲಾಂಟೇಷನ್ ಆಗೋದ್ಮೇಲೆ ಉಳುಮೆಯನ್ನು ಬಿಟ್ಬಿಡ್ಬೇಕು. ಯಾಕೆಂತಂದರೆ ಆರ್ಗಾನಿಕ್ ಕಾರ್ಬನ್ ನಮಗೆ ಡೆವಲಪ್ ಆಗೋದೇ ನಾವು ಭೂಮಿಯನ್ನು, ಸೂರ್ಯನ ಕಿರಣ ಮತ್ತು ಮಳೆಯ ನೀರು ಭೂಮಿಗೆ ನೇರವಾಗಿ ಬೀಳಬಾರ್ದು ಅಷ್ಟೇ. ಹಾಗೆ ನಾವು ಏನು ಮಾಡಬೇಕು, ಭೂಮಿಯನ್ನು ಮಲ್ಚಿಂಗ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಕಸ ಕಡ್ಡಿಗಳೆಲ್ಲ ಇದ್ದರೆ ಅದೊಂದು ಕಡೆ ಗುಡ್ಡೆ ಹಾಕ್ಕೊಂಡ್ರೆ ಅದಕ್ಕೊಂದು ಚೂರು ಮಣ್ಣು ಬಿಸಾಕ್ಬಿಟ್ಟು ಒಂದು ದಿನ ಒಂದು ಸಗಣಿ ಅಥವಾ ದನದ ಗೊಬ್ಬರವನ್ನು, ತೊಪ್ಪೆಯನ್ನು ಕಲಸಿ ಅದ್ರ ಮೇಲೆ ಚೆಲ್ಬಿಟ್ರೆ ಅದೇ ನಮಗೆ ಆಟೋಮೆಟಿಕ್ ಗೊಬ್ಬರ ಆಗುತ್ತೆ. ಹಾಗೆ ಈಗ ಈ ತೋಟದ ಚಿತ್ರಣವನ್ನು ಈ ಮಟ್ಟಕ್ಕೆ ಇಲ್ಲಿ ಬಂದಿದೆ. ಇನ್ನು ಮುಂದಿನ ಇದರಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನಮಸ್ತೆ.